ರಾಮಾಚಾರಿ ಸೀರಿಯಲ್ ಪ್ರೇಕ್ಷಕರ ನೆಚ್ಚಿನ ಧಾರಾವಾಹಿಗಳಲ್ಲಿ ಒಂದು ಅಂತಾನೆ ಹೇಳ್ಬೋದು. ಇದರಲ್ಲಿ ಬರುವಂತಹ ಪಾತ್ರಗಳನ್ನ ಸಾಕಷ್ಟು ಜನ ಇಷ್ಟಪಟ್ಟಿದ್ದು ಕೂಡ ಇದೆ. ಆ ಪಾತ್ರಗಳಲ್ಲಿ ದೀಪಾ ಪಾತ್ರ ಕೂಡ ಒಂದು. ಸ್ನೇಹಿತರೆ, ಆ ಪಾತ್ರವನ್ನ ಸಾಕಷ್ಟು ಜನ ಇಷ್ಟಪಟ್ಟಿದ್ದು ಇದೆ. ಸೊ ಇದೀಗ ನಟಿ ಅಭಿಜ್ಞಾ ಅವರು ಇದೀಗ ರಾಮಾಚಾರಿ ಧಾರಾವಾಹಿಯಲ್ಲಿ ದೀಪಾ ಪಾತ್ರವನ್ನ ಮಾಡ್ತಾ ಇದ್ರು. ಸೊ ರಾಮಾಚಾರಿ ಹಾಗೆ ಚಾರು ನಡುವಿನ ಪ್ರೀತಿಯನ್ನ ಸಹಿಸೋಕೆ ಆಗದ ರಾಮಾಚಾರಿಯನ್ನ ತಾನೇ ಹುಚ್ಚಿಯಂತೆ ಪ್ರೀತಿಸುವ ಅವನ ಅತ್ತೆಯ ಮಗಳು ದೀಪಾ ಅನ್ನುವಂಥ ಪಾತ್ರಕ್ಕೆ ಅಭಿಜ್ಞಾ ಬಣ್ಣ ಹಚ್ಚಿದ್ರು. ಸ್ನೇಹಿತರೆ, ಆದರೆ ರಾಮಾಚಾರಿ ಹಾಗೆ ಚಾರು ಅವರ ಮದುವೆಯ ನಂತರ ಇದ್ದಕ್ಕಿದ್ದಂತೆ ದೀಪಾ ಪಾತ್ರ ತೆರೆಮರೆಗೆ ಸರಿತು. ಸ್ನೇಹಿತರೆ, ಇಲ್ಲಿ ನಾವು ಅಬ್ಸರ್ವ್ ಮಾಡಬಹುದು, ಸಾಕಷ್ಟು ಸೀನ್ಗಳಲ್ಲಿ ದೀಪಾ ಅವರು ಇರ್ತಾನೆ ಇರಲಿಲ್ಲ. ಆದರೆ ಈಗ ಸಿಕ್ಕಿರುವಂತಹ ಶಾಕಿಂಗ್ ವಿಚಾರ, ದೀಪಾ ಪಾತ್ರಕ್ಕೆ ಅಂದರೆ ರಾಮಾಚಾರಿಯಲ್ಲಿನ ದೀಪಾ ಪಾತ್ರಕ್ಕೆ ನಟಿ ಅಭಿಜ್ಞಾ ವಿದಾಯ ಹೇಳಿದ್ದಾರೆ. ಕಾರಣ ಏನು ಅಂತ ಗೊತ್ತಾದರೆ ನಿಜಕ್ಕೂ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಆ ಕಾರಣ ಏನು? ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ನಿಮಗೆ ಕೊಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ರಾಮಾಚಾರಿ ಧಾರಾವಾಹಿಯಿಂದ ಹೊರಬಂದಿರುವ ನಟಿ ಅಭಿಜ್ಞಾ ಈ ವಿಚಾರವಾಗಿ ತಮ್ಮ ಕಾರಣಗಳನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಸೊ ನಾವು ಅಬ್ಸರ್ವ್ ಮಾಡ್ಬೋದು, ಸಾಕಷ್ಟು ಸೀರಿಯಲ್ಗಳಲ್ಲಿ ಸಾಕಷ್ಟು ನಟ ನಟಿಯರು ಇತ್ತೀಚೆಗೆ ಧಾರಾವಾಹಿಯಿಂದ ಹೊರಬಂದಿದ್ದಾರೆ. ಸೊ ಕೆಂಡಸಂಪಿಗೆ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಸೀರಿಯಲ್ನಿಂದ ನಟ ನಟಿಯರು ಹೊರಬಂದಿರುವ ವಿಚಾರ. ಆದರೆ ಸಾಕಷ್ಟು ಜನ ಯಾವ ಕಾರಣಕ್ಕೋಸ್ಕರ ಬಂದಿಲ್ಲ ಅನ್ನುವಂಥದ್ದನ್ನ ಕೂಡ ಯಾರು ಹೇಳ್ತಿಲ್ಲ. ಅಭಿಜ್ಞಾ ತಾನು ಯಾವ ಕಾರಣಕ್ಕಾಗಿ ರಾಮಾಚಾರಿ ಸೀರಿಯಲ್ನಿಂದ ಹೊರಬಂದಿದ್ದೀನಿ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಸೊ ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಮುಕ್ತವಾಗಿ ನಟಿ ಅಭಿಜ್ಞಾ ಮಾತನಾಡ್ಕೊಂಡಿದ್ದಾರೆ. ರಾಮಾಚಾರಿ ಸೀರಿಯಲ್ ನನಗೆ ತುಂಬಾನೇ ಖುಷಿ ಕೊಟ್ಟಿದೆ. ಅದರಲ್ಲಿ ಸಿಕ್ಕಂತ ಪಾತ್ರ ನನಗೆ ತುಂಬಾ ಚೆನ್ನಾಗಿತ್ತು. ಆದರೆ ಅಷ್ಟೇನು ಪ್ರಮುಖ ಪಾತ್ರ ಅದಾಗಿರಲಿಲ್ಲ. ಹೀಗಿರುವಾಗ ಸ್ಟಾರ್ ಸ್ವರ್ಣ ವಾಹಿನಿಯಿಂದ ನನಗೊಂದು ಕರೆ ಬಂತು. ಸೊ ಒಂದಿನ ಗೌರಿಶಂಕರ ಧಾರಾವಾಹಿಯ ಮ್ಯಾನೇಜರ್ ಕರೆ ಮಾಡಿ ಹೀರೋ ತಂಗಿ ಪಾತ್ರಕ್ಕೆ ಆಫರ್ ಅನ್ನ ಕೊಟ್ಟರು. ಸೊ ನಾನು MBA ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಎರಡೆರಡು ಧಾರಾವಾಹಿಗಳಿಗೆ ಸಮಯ ಸಾಕಾಗೋದಿಲ್ಲ, ಹೀಗಂತ ನಿರಾಕರಿಸಿದೆ ಅಂತ ಆಕೆ ಹೇಳ್ಕೊಂಡಿದ್ದಾರೆ. ಸ್ನೇಹಿತರೆ, ಇದರ ಜೊತೆಗೆ ನಾನು ನಟಿಸೋಕೆ ಸಾಧ್ಯವಿಲ್ಲ ಅಂತ ನಿರಾಕರಿಸಿದ್ರು. ವಾಹಿನಿಯವರು ಯೋಚಿಸಿ ನೆರವೇರಿಸೋದಕ್ಕೆ ಸಮಯವನ್ನ ಕೊಟ್ಟರು. ಸೊ ಹೀರೋ ತಂಗಿ ಪಾತ್ರ ಆದ್ರೂ ಕೂಡ ಎರಡನೇ ಹೀರೋಯಿನ್ ಅನ್ನುವಷ್ಟು ಪ್ರಾಮುಖ್ಯತೆ ಅದಕ್ಕಿದೆ. ಅದರ ಜೊತೆಗೆ ನಾನು ಸಂಬಳವನ್ನ ಕೂಡ ಡಿಮ್ಯಾಂಡ್ ಮಾಡಿದ್ದೆ, ಅದಕ್ಕೂ ಕೂಡ ಒಪ್ಕೊಂಡಿದ್ರು. ಹಾಗಾಗಿ ನಾನು ರಾಮಾಚಾರಿ ಧಾರಾವಾಹಿಯಿಂದ ಹೊರಬಂದೆ ಅಂತ ಅಭಿಜ್ಞಾ ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಹೇಳಿರುವಂಥದ್ದು. ಆಕೆ ಸೀರಿಯಲ್ ಅನ್ನ ಬಿಟ್ಟಾಗ ಸಾಕಷ್ಟು ಊಹಾಪೋಹಗಳು ಹರಿದಾಡೋಕೆ ಶುರು ಮಾಡಿತ್ತು. ಹೀಗಿದ್ರು ಕೂಡ ಪರ್ಸನಲ್ ರೀಸನ್ಗೆ ಆಕೆ ಬಿಟ್ರೋ ಅಥವಾ ಸೀರಿಯಲ್ ಸೆಟ್ನಲ್ಲಿ ಬಿಟ್ರೋ, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಬಿಟ್ರೋ ಏನೋ ಅನ್ನುವಂಥದ್ದು. ಆದರೆ ನಿಜವಾದ ಕಾರಣವನ್ನು ಆಕೆ ಒಂದು ಇಂಟರ್ವ್ಯೂ ಸಂದರ್ಭದಲ್ಲಿ ಹೇಳಿರುವಂಥದ್ದು. ಜೊತೆಗೆ ಆಕೆ ಎಷ್ಟು ಡಿಮ್ಯಾಂಡ್ ಮಾಡಿದ್ರು, ಅವರು ಎಷ್ಟು ಕೊಡೋದಕ್ಕೆ ರೆಡಿ ಇದ್ರು ಅನ್ನುವಂಥದ್ದು ಇಲ್ಲಿ ಮುಖ್ಯ ವಿಚಾರ ಆಗುತ್ತೆ. ಯಾಕಂದರೆ ಅವರು ಎಷ್ಟು ಡಿಮ್ಯಾಂಡ್ ಮಾಡಿದ್ರು ಅಷ್ಟನ್ನು ಕೊಡೋದಕ್ಕೆ ರೆಡಿ ಇದ್ರಂತೆ. ಹಾಗಾಗಿ ಅಭಿಜ್ಞಾ ಅವರು ರಾಮಾಚಾರಿ ಧಾರಾವಾಹಿಯಿಂದ ಹೊರಬರ್ತಾರೆ. ಸೊ ಪ್ರತಿಯೊಬ್ಬ ಕಲಾವಿದರಂತೆ ನನಗೂ ಕೂಡ ಜನರಿಗೆ ಗುರುತಿಸ್ಕೊಡ್ಬೇಕು ಅನ್ನೋಂತಹ ಆಸೆ ಇದೆ. ಸೊ ರಾಮಾಚಾರ್ಯ ಧಾರಾವಾಹಿಯಲ್ಲಿ ಒಂದಷ್ಟು ಗುರುತಿಸುವಿಕೆ ಸಿಕ್ಕರು ಕೂಡ ಅದು ಪ್ರಮುಖ ಪಾತ್ರ ಆಗದೆ ಇರೋ ಕಾರಣ ಕತೆ ಹೀರೋ ಹಾಗೂ ಹೀರೋಯಿನ್ ಸುತ್ತಲೇ ಸುತ್ತಾ ಇದೆ. ಹೀಗಿರುವಾಗ ನನ್ನ ಹೊಸ ಧಾರಾವಾಹಿಯಲ್ಲಿ ನನ್ನ ಪಾತ್ರವನ್ನ ಜನರು ಚೆನ್ನಾಗಿ ಮೆಚ್ಕೊಂಡಿದ್ದಾರೆ. ಸೊ ಬೆಳ್ಳುಳ್ಳಿ ಹಾಗೆ ನನ್ನ ಪಾತ್ರದಲ್ಲಿ ಜನರು ನನ್ನ ಪಾತ್ರವನ್ನ ಕೂಡ ಜನರು ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ. ಐಶು ಪಾತ್ರ ಇಲ್ಲವಾದ್ರೆ ನಮ್ಗೆ ಬಹಳ ಬೇಸರವಾಗುತ್ತೆ ಅನ್ನುವಂತಹ ಕಮೆಂಟ್ಗಳನ್ನ ಕೂಡ ನಾನು ಆಗಾಗ ನೋಡ್ತಾ ಇರ್ತೀನಿ. ಸೊ ಐಶು ಪಾತ್ರಕ್ಕೆ ನನಗೆ ಸಿಕ್ಕಾಪಟ್ಟೆ ಪಾಪ್ಯುಲಾರಿಟಿಯನ್ನು ಕೊಟ್ಟಿದೆ, ಹಾಗೆಯೇ ಖುಷಿ ಕೊಟ್ಟಿದೆ ಅಂತ ತಮಗೆ ಸಿಕ್ಕ ಹೊಸ ಪಾತ್ರದ ಬಗ್ಗೆ ಇವರು ಹೇಳ್ಕೊಂಡಿರುವಂಥದ್ದು. ಇನ್ನು ಜೊತೆಗೆ ನಟಿ ಅಭಿಜ್ಞಾಗೆ ತೆಲುಗು ಹಾಗೂ ತಮಿಳು ಧಾರಾವಾಹಿಗಳಲ್ಲಿ ಕೂಡ ಆಫರ್ ಬರ್ತಾ ಇದೆಯಂತೆ. ನಿಜ ಹೇಳಬೇಕು ಅಂತ ಅಂದರೆ ತಮಿಳು ಹಾಗೂ ತೆಲುಗು ಸೀರಿಯಲ್ಗಳಿಂದಲೂ ನನಗೆ ಆಫರ್ ಬರ್ತಾ ಇದೆ, ಸಿನಿಮಾಗಳಿಂದಲೂ ಕೂಡ ನನಗೆ ಆಫರ್ಗಳು ಬರ್ತಾ ಇದೆ. ಸೊ ಈ ಹೊಸ ಐಡೆಂಟಿಟಿ ಹಾಗೆ ಪಾಪ್ಯುಲಾರಿಟಿ ನನಗೆ ಬಹಳಷ್ಟು ಸಂತೋಷ ಕೊಟ್ಟಿದೆ. ರಂಗಭೂಮಿಯಿಂದ ಬಂದವಳು ನಾನು ಎಷ್ಟೋ ಬಾರಿ ಚಿಕ್ಕ ಪುಟ್ಟ ಪಾತ್ರಗಳನ್ನು ಮಾಡಿದಾಗ ಒಬ್ಬಳೆ ಕಣ್ಣೀರು ಹಾಕಿದ್ದು ಕೂಡ ಇದೆ. ಇದೀಗ ಪ್ರಮುಖ ಪಾತ್ರವೊಂದರಲ್ಲಿ ಕಾಣಿಸ್ಕೊಂಡು ಜನರು ನನ್ನನ್ನು ಒಪ್ಕೋತಾ ಇರೋದು ನನಗೆ ಬಹಳ ಸಮಾಧಾನ ತಂದಿದೆ ಅಂತ ತಮ್ಮ ಕರಿಯರ್ ಬಗ್ಗೆ ಕೂಡ ಆಕೆ ಇಂಟರ್ವ್ಯೂನಲ್ಲಿ ಹೇಳಿಕೊಂಡಿರುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ತೆಲುಗು ತಮಿಳು ಸೀರಿಯಲ್ ಅದರಲ್ಲಿ ಕೂಡ ಕಾಣಿಸ್ಕೊಂಡ್ರೆ ಅಥವಾ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡ್ರೆ ಈಕೆ ಅದರಲ್ಲಿ ಅಚ್ಚರಿ ಏನಿಲ್ಲ, ಸಾಕಷ್ಟು ಆಫರ್ಗಳು ಬರ್ತಾ ಇದೆ ಅನ್ನುವಂಥ ವಿಚಾರವನ್ನ ಸ್ವತಃ ಆಕೆ ಹೇಳ್ಕೊಂಡಿದ್ದಾರೆ. ರಾಮಾಚಾರಿ ಸೀರಿಯಲ್ನಲ್ಲಿ ದೀಪಾ ಪಾತ್ರದಲ್ಲಿ ಅಭಿಜ್ಞಾ ನಿಮ್ಗೆ ಇಷ್ಟ ಆಗಿದ್ರ ಆಕೆ
ಧಾರಾವಾಹಿಯಿಂದ ಹೊರಬಂದ ಮೇಲೆ ನಿಮ್ಗೆ ಏನನ್ನಿಸ್ತು, ಆಕೆಗೆ ಹೊಸದು ಎಷ್ಟು ಖುಷಿ ಕೊಟ್ಟಿದೆ, ಜೊತೆಗೆ ಈ ಒಂದು ಹೊಸ ಧಾರಾವಾಹಿ ಗೌರಿಶಂಕರ ಧಾರಾವಾಹಿಯಲ್ಲಿ ನಿಮ್ಗೆ ತಂಗಿಯ ಪಾತ್ರ ಎಷ್ಟು ಖುಷಿ ಕೊಟ್ಟಿದೆ, ಐಶು ಪಾತ್ರ ನೀವು ಇಷ್ಟ ಪಡ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ.